ನಮಸ್ಕಾರ. ಈ ಸಂಚಿಕೆಯಲ್ಲಿ ನಾವು ಹೈ ಬ್ಲಡ್ ಪ್ರೆಷರ್, ಅಧಿಕ ರಕ್ತದ ಒತ್ತಡ, ಇದ್ರ ಬಗ್ಗೆ ನಾವು ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಈ ರಕ್ತದ ಒತ್ತಡ ಹೆಚ್ಚಾಗೋದು ಅಥವಾ ಕಡಿಮೆ ಆಗೋದು ಎರಡರ ಬಗ್ಗೆ ನಾನು ಹೇಳ್ತೇನೆ. ಸಾಮಾನ್ಯ ರಕ್ತದ ಒತ್ತಡ ನಮಗೆ ಸ್ಪಿಗ್ಮೋಮ್ಯಾನೋಮೀಟರ್ ಏನಿದೆ, ಅದೇ ಬಿ ಪಿ ಚೆಕ್ ಮಾಡಲಿಕ್ಕೆ ಒಂದು ಆಪರೇಟರ್ಸು, ಅದರಲ್ಲಿ 120 ಡಯಾಸ್ಟೋಲಿಕ್ಕು ಮತ್ತು 80 ಸಿಸ್ಟೋಲಿಕ್ ಮಿಲಿಮೀಟರ್ ಆಫ್ ಮರ್ಕ್ಯುರಿ, ಇದರಲ್ಲಿ ಅಳತೆಯನ್ನು ಮಾಡ್ತೇವೆ. ಸಾಧಾರಣ ಹೇಳುವಾಗ 120-80 ಇದೆ ಅಂತ ಹೇಳ್ತೀವಿ. ಸೊ ಈ 120-80 ಇದ್ದಾಗ ಇದನ್ನು ಸಾಮಾನ್ಯವಾಗಿ ಇದು ನಾರ್ಮಲ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಸೊ ಬಿ ಪಿ ಇದೆ ಅಂತ ಹೇಳ್ಕೊಂತಾರೆ ಕೆಲವರು. ಬಿ ಪಿ ಇದೆ ಅಂತಂದರೆ ಅಧಿಕ ರಕ್ತದೊತ್ತಡ, ಅಂದರೆ ಹೈ ಬ್ಲಡ್ ಪ್ರೆಷರ್ನ ನಾವು ಬಿ ಪಿ ಇದೆ ಅಂತ ಹೇಳ್ತೀವಿ ಸಾಮಾನ್ಯ ಲ್ಯಾಂಗ್ವೇಜಲ್ಲಿ. ಸೊ ಇದು 120-80 ಇದ್ರೆ ಸಾಮಾನ್ಯ, 120-130 ಅದರ ಸಿಸ್ಟೋಲಿಕ್ಕು 80 ಇದ್ದಾಗ ಅದನ್ನು ನಾವು ಹೆಚ್ಚಿನ ರಕ್ತದೊತ್ತಡ ಅಂತ ಹೇಳ್ತೀವಿ, ಅಂದರೆ ಸ್ವಲ್ಪ ರೈಸ್ಡ್ ಬ್ಲಡ್ ಪ್ರೆಷರ್ ಅಂತ. ಆಮೇಲೆ ಇದನ್ನು 130-140 ತನಕ ಹೋದಾಗ ಇದು ಸ್ಟೇಜ್ 1 ಆಗುತ್ತೆ ಹಂತ, ಅಂದರೆ ಮೊದಲನೇ ಹಂತದಲ್ಲಿ. ಆನಂತರ ಅದು 140-90 ಬಂದಾಗ 130-140 ಮಧ್ಯದಲ್ಲಿ ಮತ್ತು 90 ಇದ್ದಾಗ ಅದನ್ನು ಸ್ಟೇಜ್ 1 ಅಂತ ಹೇಳ್ತೀವಿ. ಸ್ಟೇಜ್ 2 140-90ಕ್ಕೆ ಇದನ್ನು ಕ್ಯಾಟಗರೈಸ್ ಮಾಡ್ತೀವಿ. ಸೊ ಇದೇ ರೀತಿ ಲೋ ಬಿ ಪಿ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ, ಅಯ್ಯೋ ನಂಗೆ ಲೋ ಬಿ ಪಿ ಇದೆ ಅಂತ ಹೇಳ್ಕೊತಾ ಇರ್ತಾರೆ. ಈ ಲೋ ಬಿ ಪಿ ಅಂತಂದರೆ ಏನು ಅಂತಂದಾಗ ಅದು ಸಿಸ್ಟೋಲಿಕ್ಕು 90 ಇದ್ದು ಡಯಾಸ್ಟೋಲಿಕ್ಕು 60 ಇದ್ದಾಗ, 90-60 ಇದ್ದಾಗ ಅದನ್ನು ಲೋ ಬಿ ಪಿ ಅಂತ ಕನ್ಸಿಡರ್ ಮಾಡ್ತೇವೆ. ಇದರಿಂದ ಸಿಂಪ್ಟಮ್ಸ್ ಏನಾಗುತ್ತೆ ಅಧಿಕ ರಕ್ತದ ಒತ್ತಡದಲ್ಲಿ, ಅಂದರೆ ಹೈ ಬ್ಲಡ್ ಪ್ರೆಷರ್ನಲ್ಲಿ ಸಿಂಪ್ಟಮ್ಸ್ ಏನಾಗುತ್ತೆ ಅಂದರೆ, ಮೊದಲನೇಗೆ ನಮಗೆ ಕಾಣಿಸ್ಕೊಳ್ಳೋದು ಎದೆ ಒಡ್ಕೊಳ್ಳುವಂಥ ಸ್ಥಿತಿ. ಇದನ್ನು ನಾವು ಪಾಲ್ಪಿಟೇಷನ್ ಅಂತ ಹೇಳ್ತೀವಿ. ಅವ್ರಿಗೆ ನೋಡಿ, ಸಾಧಾರಣವಾಗಿ ನಮ್ಮ ಎದೆ ಒಡ್ಕೊಳ್ಳುವಂಥದ್ದು ಅಂತ ನಮ್ಮ ಹಾರ್ಟ್ ಬೀಟು ನಮಗೆ ಕೇಳಿಸಲ್ಲ. ಎದೆ ಹೊಡ್ಕೊಳ್ಳುವಂಥದ್ದು, ಎದೆಯಲ್ಲಿ ಏನೋ ಡಗ ಸೌಂಡ್ ಆಗುವಂಥದ್ದು ಅದು ನಮಗೆ ಫೀಲ್ ಆಗ್ತದೆ. ಮತ್ತು ಅದೇ ಪ್ರೆಷರಿಂದಾಗಿ ಈ ಕುತ್ತಿಗೆಯಲ್ಲಿ ನಮಗೆ ರಕ್ತ ಪರಿಚಲನೆ ಆಗುವಂಥದ್ದು, ಹಾರ್ಟ್ ಬೀಟ್ ಕೇಳಿಸುವಂಥದ್ದು, ಈ ರೀತಿ ಕಾಣಿಸ್ಕೊಳ್ಳುವಂಥದ್ದು. ಇದು ನೆಕ್ಸ್ಟ್ ಸ್ಟೇಜಸ್ಸಲ್ಲಿ ಬರುವಾಗ ನಮಗೆ ನಿಧಾನವಾಗಿ ಅದು ತಲೆನೋವು ಶುರುವಾಗುತ್ತೆ. ತಲೆ ಹಿಂಭಾಗ, ತಲೆಯ ಮೇಲ್ಭಾಗ, ನೆತ್ತಿಯಲ್ಲಿ ಇದು ಸ್ವಲ್ಪ ನೋವು ಕಾಣಿಸ್ಕೊಳ್ಳುವಂಥದ್ದು. ಇದನ್ನು ಹೀಗೆ ಬಿಟ್ಟರೆ ಮುಂದುವರೆಯೋಕೆ ಬಿಟ್ಟಾಗ, ಅದು ಟ್ರೀಟ್ಮೆಂಟ್ ಇಲ್ಲದೇ ಬಿಟ್ಟಾಗ ಅದನ್ನು ಕಣ್ಣಿನ ತೊಂದರೆಗಳು ಹೆಚ್ಚು ಉಂಟಾಗುವಂಥದ್ದು, ಕಣ್ಣಿನ ದೃಷ್ಟಿದೋಷಗಳು ಕಾಣಿಸ್ಕೊಳ್ಳುವಂಥದ್ದನ್ನು ನಾವು ಕಾಣ್ತೇವೆ. ಇದೆಲ್ಲವೂ ಸಾಮಾನ್ಯವಾಗಿ ಹೈ ಬ್ಲಡ್ ಪ್ರೆಷರ್ನಲ್ಲಿ ಕಾಣುವಂಥ ಅತಿ ಹೆಚ್ಚು ಕಾಣಿಸ್ಕೊಳ್ಳುವಂಥ ರೋಗ ಲಕ್ಷಣಗಳಾಗಿದೆ. ಸೊ ಇದಾದ ನಂತರ ಇದರಿಂದ ಏನಾಗುತ್ತೆ ಸಾಧಾರಣ ಅಂದರೆ, ಬ್ಲಡ್ ಪ್ರೆಷರಿಂದ ಕಿಡ್ನಿ ಹಾಳಾಗೋ ಚಾನ್ಸಸ್ ಇದೆ. ಹೈ ಬ್ಲಡ್ ಪ್ರೆಷರ್ ತುಂಬ ವರ್ಷಗಳ ನಂತರ ಅದು ನಿಧಾನಕ್ಕೆ ಕಿಡ್ನಿ ಫಂಕ್ಷನ್ ಮೇಲೆ ತೊಂದರೆ ಮಾಡುತ್ತೆ. ಆಮೇಲೆ ನರಗಳ ದೌರ್ಬಲ್ಯತೆಯನ್ನು ಕಾಣಿಸ್ಕೊಳ್ತವೆ, ಮತ್ತು ಕಣ್ಣಿನ ದೃಷ್ಟಿದೋಷ, ಈ 3 ನಾವು ಕಾಣಿಸ್ಕೊಳ್ಳುವಂಥದ್ದು. ಇದರಿಂದ ಆಗ್ತಕ್ಕಂಥ ಕಾಂಪ್ಲಿಕೇಶನ್ಸ್. ಇನ್ನು ಹೆಚ್ಚು ದಿನ ಇದನ್ನು ಟ್ರೀಟ್ಮೆಂಟ್ ಮಾಡ್ದೇ ಬಿಟ್ಟಾಗ ಇದೆಲ್ಲ ತೊಂದರೆಗಳು ಕಾಣಿಸುತ್ತೆ. ಸೊ ಇದಕ್ಕೆ ಪರಿಣಾಮಕಾರಿಯಾದಂಥ ಏನು ಆಹಾರ ಪದ್ಧತಿ, ಮತ್ತು ಯೋಗಾಸನ ಏನು ಮಾಡಬೇಕು, ಪ್ರಾಣಾಯಾಮ ಏನು ಮಾಡಬೇಕು, ಮತ್ತು ಮಾನಸಿಕವಾಗಿ ಹೇಗೆ ಸ್ಥಿರತೆಯನ್ನು ಕಾಪಾಡಿಕೊಳ್ಬೇಕು ಅಂತ. ಮೊದಲನೇದಾಗಿ ನಾವು ಮಾನಸಿಕ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಬೇಕಾಗ್ತದೆ. ಮಾನಸಿಕ ಒತ್ತಡವೂ ಸಹ ಇದಕ್ಕೆ ಒಂದು ಕಾಂಟ್ರಿಬ್ಯೂಷನ್ನು, ಅಂದರೆ ಕಾರಣಗಳಾಗತ್ತೆ. ಸೊ ಈ ಮಾನಸಿಕ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ನಾವು ಯೋಗ ಮತ್ತು ಧ್ಯಾನದ ಅವಶ್ಯಕತೆ ಇದೆ ನಮಗೆ. ಸೊ ಅದು ಯೋಗ ಮತ್ತು ಧ್ಯಾನವನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ ಪ್ರತಿದಿನ. ಸೊ ಪ್ರಾಣಾಯಾಮಗಳಲ್ಲಿ ಹೆಚ್ಚು ಪರಿಣಾಮಕಾರಿಯಾದಂಥ ಪ್ರಾಣಾಯಾಮಗಳು, ಮತ್ತು ಯಾವ ಆಸನಗಳನ್ನ ನಾವು ಹೆಚ್ಚು ಮಾಡಬೇಕಾಗ್ತದೆ ಅದನ್ನು ನಾನು ಇವಾಗ ತಿಳಿಸ್ಕೊಡ್ತೇನೆ. ಸೊ ಮೊದಲಿಗೆ ಆಸನಗಳಲ್ಲಿ ನಾವು ನಿಧಾನಕ್ಕೆ ಮುಂದೆ ಬಾಗ್ತಕ್ಕಂಥ ಆಸನಗಳನ್ನು ನಾವು ಅವಾಯ್ಡ್ ಮಾಡಬೇಕಾಗ್ತದೆ. ಹಿಂದೆ ಬಾಗ್ತಕ್ಕಂಥದ್ದು, ಪಕ್ಕಕ್ಕೆ ತಿರುಗುವಂಥ ಆಸನಗಳು, ಮತ್ತು ಸೈಡ್ ಬೆಂಡಿಂಗು, ಪಕ್ಕಕ್ಕೆ ವಾಲ್ತಕ್ಕಂಥ ಆಸನಗಳನ್ನ ನಾವು ಮಾಡಬೇಕು. ಮುಂದೆ ಬಗ್ಗುವಂಥ ಆಸನಗಳು ಯಾಕೆ ಮಾಡಬಾರ್ದು ಬಿ ಪಿ ಪೇಷಂಟ್ಗಳು ಅಂತಂದರೆ, ಕಣ್ಣಿನ ಇದಕ್ಕೆ ಒತ್ತಡ, ರಕ್ತದ ಪರಿಚಲನೆ ಮುಖಕ್ಕೆ ಹೆಚ್ಚಾಗ್ತದೆ. ಕಣ್ಣಿನಲ್ಲಿ ಅವಾಗ ತೊಂದರೆಗಳು ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಮತ್ತು ಹಾರ್ಟ್ಗೆ ಮುಂದೆ ಬಗ್ದಾಗ ಹಾರ್ಟ್ಗೆ ಹೆಚ್ಚು ರಕ್ತ ಪರಿಚಲನೆ ಉಂಟಾಗಿ ಹಾರ್ಟ್ ಮೇಲೆ ಪ್ರೆಷರ್ ಬೀಳ್ಬೋದು ಅನ್ನೋ ಕಾರಣಕ್ಕಾಗಿ ನಾವು
ಈ ಆಸನಗಳನ್ನ, ಮುಂದೆ ಬರ್ತಕ್ಕಂಥ ಆಸನಗಳನ್ನ ಬಿಟ್ಟು ಮಿಕ್ಕಿದ ಎಲ್ಲ ಆಸನಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ಬೋದಾಗಿದೆ. ಅದರಲ್ಲಿ ಅರ್ಧಚಕ್ರಾಸನ ಆಗ್ಬೋದು, ಅರ್ಧಕಟಿ ಚಕ್ರಾಸನ ಆಗ್ಬೋದು, ತ್ರಿಕೋಣಾಸನ ಆಗ್ಬೋದು, ಇದನ್ನೆಲ್ಲ ಮಾಡ್ಬೋದು. ಮತ್ತು ಮಲಗಿ ಮಾಡ್ತಕ್ಕಂಥ ಮತ್ತು ಕುಳಿತು ಮಾಡ್ತಕ್ಕಂಥ ಆಸನಗಳಲ್ಲಿ ಅರ್ಧ ಮತ್ಸ್ಯಾಸನ ಮತ್ತು ವಕ್ರಾಸನ ಇದು ಹೆಚ್ಚು ಪರಿಣಾಮಕಾರಿಯಾಗಿದೆ. ಅದಾದ ನಂತರ ಪ್ರಾಣಾಯಾಮಗಳಲ್ಲಿ ನಾಡಿ ಶುದ್ಧಿ ತುಂಬ ಮುಖ್ಯವಾದಂಥ ಪ್ರಾಣಾಯಾಮ ನಾಡಿ ಶುದ್ಧಿ ಪ್ರಾಣಾಯಾಮ. ನಾಡಿ ಶುದ್ಧಿ, ಭ್ರಾಮರಿ ಹೆಚ್ಚು ಪರಿಣಾಮಕಾರಿಯಾದಂಥ ಪ್ರಾಣಾಯಾಮ, ಮತ್ತು ಶೀತಲಿ ಶೀತಕಾರಿ ಪ್ರಾಣಾಯಾಮಗಳು ದೇಹದಲ್ಲಿರ್ತಕ್ಕಂಥ ಹೀಟ್ ಅಂತಂದರೆ ಉಷ್ಣತೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಮತ್ತು ಬಾಡಿಗೆ ಒಂದು ಕೂಲ್ನೆಸ್ ಕೊಡ್ತಕ್ಕಂಥ ಉಪಯೋಗ ಇರೋದ್ರಿಂದ ಶೀತಲಿ ಶೀತಕಾರಿ ಪ್ರಾಣಾಯಾಮಗಳನ್ನ ಸಹ ನಾವು ಮಾಡಬೇಕಾಗತ್ತೆ. ಆನಂತರ ಆಹಾರ ಪದ್ಧತಿ ಹೇಗೆ? ಆಹಾರ ಪದ್ಧತಿಯಲ್ಲಿ ಉಪ್ಪಿನ ಅಂಶ ಕಡಿಮೆ ತೊಗೋಬೇಕು. ಯಾರಾದರೂ ಹೈ ಬ್ಲಡ್ ಪ್ರೆಷರ್ ಇದೆಯಪ್ಪ ಅಂತ ಹೇಳಿದ ತಕ್ಷಣ ಅವರು ಹೇಳೋದೇನಂತಂದರೆ ಉಪ್ಪು ಕಡಿಮೆ ತಿನ್ನಿ ಅಂತ. ಉಪ್ಪು ಹೇಗೆ ಕಡಿಮೆ ತಿನ್ನೋದು? ಉಪ್ಪು ಇಲ್ದೇ ಜೀವನನೇ ಇಲ್ಲಲ್ಲ. ತಾಯಿಗಿಂತ ದೇವರಿನ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳ್ತಾರೆ. ಆ ರೀತಿ ಸೊ ಉಪ್ಪನ್ನ ಹೇಗೆ ಕಡಿಮೆ ತೊಗೊಳಕ್ಕಾಗ್ತದೆ? ಒಂದು ತುಂಬ ಸುಲಭವಾದ ವಿಧಾನ ಏನಂತಂದರೆ, ನಾವು ನೋಡಿ ಸಾಧಾರಣವಾಗಿ ನಾವು ಅನ್ನ ಊಟ ಮಾಡಿದ ಮೇಲೆ ಸ್ವಲ್ಪ ಮಜ್ಜಿಗೆ, ಅನ್ನ ಮತ್ತು ಮಜ್ಜಿಗೆ ತಿನ್ನುವಂಥದ್ದು, ಅಥವಾ ಅನ್ನ ಮೊಸರು ಊಟ ಮಾಡುವಂಥದ್ದು. ಈಗ ನೋಡಿ, ಮೊಸರಿಗೆ ಉಪ್ಪು ಹಾಕ್ಬಾರ್ದು, ಮಜ್ಜಿಗೆಗೆ ಉಪ್ಪು ಹಾಕ್ಬಾರ್ದು. ಇದು ನೋಡಿ, ಇದು ಫಸ್ಟ್ ಸ್ಟೇಜ್ ಆಫ್ ಅವಾಯ್ಡಿಂಗ್ ದ ಸಾಲ್ಟ್. ಸೊ ಈ ರೀತಿ ಒಂದೊಂದೇ ವಿಧಾನದಲ್ಲಿ ಇದು ಉಪ್ಪನ್ನು ಕಡಿಮೆ ಮಾಡಬೇಕಾಗ್ತದೆ. ಮತ್ತು ಹುರಿದ ಮತ್ತು ಎಣ್ಣೆಯಲ್ಲಿ ಕರಿದಂಥ ಹುರಿದಂಥ ಆಹಾರ ಪದಾರ್ಥಗಳನ್ನ ನಾವು ತೊಗೊಳ್ಬಾರ್ದು. ಕರಿದ ಪದಾರ್ಥಗಳಿಂದ ಏನಾಗ್ತದೆ, ಈಗ ಮಸಾಲೆಯನ್ನು ನಾವು ಆ್ಯಡ್ ಮಾಡಿರ್ತೀವಿ, ಅದು ಟೇಸ್ಟ್ ಬರಲಿ ಅಂತ. ಆ ಟೇಸ್ಟ್ ಮಸಾಲೆಗಳು ಯಾವುದಕ್ಕೂ ಉಪ್ಪಿರಲ್ಲ. ಆ ಮಸಾಲೆ ತಕ್ಕಂಗೆ ನಾವು ಉಪ್ಪನ್ನು ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಆ ಮಸಾಲೆ ಎಷ್ಟೇ ಉಪ್ಪನ್ನು ನಾವು ಆ್ಯಡ್ ಮಾಡಿರ್ತೀವಿ. ಸೊ ಹಾಗಾಗಿ ಈ ಮಸಾಲೆ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕಾಗ್ತದೆ. ಹುರಿದ ಮತ್ತು ಕರಿದ ಆಹಾರ ಪದಾರ್ಥಗಳನ್ನು ಮತ್ತು ಎಣ್ಣೆಯನ್ನು ಉಪಯೋಗವನ್ನು ನಾವು ಕಡಿಮೆ ಮಾಡಬೇಕಾಗ್ತದೆ. ಇದಿಷ್ಟು ಮಾಡಿದಾಗ ನಮಗೆ ಹೈ ಬ್ಲಡ್ ಪ್ರೆಷರ್ ಅಂತ ಏನಿದೆ ಅದನ್ನು ನಾವು ವಿತೌಟ್ ಎನಿ ಮೆಡಿಕೇಷನ್, ಯಾವುದೇ ರೀತಿ ಔಷಧಿ ಇಲ್ಲದಂತೆ, ಯಾವುದೇ ರೀತಿ ಗುಳಿಗೆ ನುಗ್ಗದಾಗೆ ನಾವು ಇದನ್ನು ಕಂಟ್ರೋಲ್ ಮಾಡ್ಕೊಳ್ಬೋದಾಗಿದೆ. ನಿಯಂತ್ರಣಕ್ಕೆ ಆರಾಮಾಗಿ ತೊಗೊಳ್ಬೋದು. ಸೊ ಇದರಲ್ಲಿ ನಾವು ತುಂಬ ಮುಖ್ಯವಾದದ್ದು ಲೋ ಬಿ ಪಿ ಪೇಷಂಟ್ಸ್ಗಳು ನಾವು ಹೇಗೆ ಮಾಡ್ಬೋದು ಅಂತಂದರೆ, ಅವರು ಹೆಚ್ಚು ನಿರ್ಜಲೀಕರಣ ಆಗದೇ ಇರುವ ರೀತಿ ನೋಡ್ಕೊಳ್ಬೇಕು. ಮತ್ತು ದೇಹದಲ್ಲಿ ನೀರಿನಂಶ ಹೆಚ್ಚು ಇರುವ ಹಾಗೆ ನೋಡ್ಕೊಳ್ಬೇಕಾಗುತ್ತೆ. ಮತ್ತು ಒಂದು ಎಳ್ನೀರು ತೊಗೊಳ್ಳೋದು, ಆ ರೀತಿ ಎಲ್ಲ ಮಾಡಿದಾಗ ಅದು ಒಂದು ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಬರ್ತಿದ್ದಂಗೆ ಆ ಲೋ ಬಿ ಪಿ ಪೇಷಂಟ್ಸ್ಗಳು ನಾರ್ಮಲ್ ಬ್ಲಡ್ ಪ್ರೆಷರ್ಗೆ ಶಿಫ್ಟ್ ಆಗ್ಬೋದು. ಇದನ್ನು ನಾನಿವತ್ತು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಮಸ್ತೆ.